ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭೈರತಿ ರಣಗಲ್ ರಿಲೀಸ್ ಆಗಿ 3 ದಿನ ಕಳೆದು ಹೋಯಿತು. ಶುಕ್ರವಾರ, ಶನಿವಾರ, ಭಾನುವಾರ ಚಿತ್ರ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ರನ್ ಆಗಿದೆ ಅಂತಲೇ ಹೇಳಬೇಕು. ಇವತ್ತು 4ನೇ ದಿನ. ಈ ಚಿತ್ರ ಮೊದಲಿಂದ ಕೂಡ ಯಾವಾಗ ಸೆಟ್ಟೇ ಇರ್ತೋ ಆವತ್ತಿಂದ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಈ ಚಿತ್ರದ ಮೇಲೆ ಇತ್ತು. ಅಂದರೆ ಮಫ್ತಿಯ ಪ್ರೀಕ್ವೆಲ್ ಆಗಿದ್ದರಿಂದ ಈ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಅದರ ಜೊತೆಗೆ ಯಾವಾಗ ಈ ಸಿನಿಮಾನ ಶಿವಣ್ಣ ತಮ್ಮ ಹೋಮ್ ಬ್ಯಾನರ್ನಲ್ಲೇ ಅಂದರೆ ಗೀತಾ ಪಿಕ್ಚರ್ಸ್ನ ಅಡಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ, ಆಗ ಈ ಚಿತ್ರದ ಮೇಲೆ ಇದ್ದ ಎಕ್ಸ್ಪೆಕ್ಟೇಷನ್ ಮತ್ತೊಂದಷ್ಟು ಅಂದರೆ ದುಪ್ಪಟ್ಟು ಆಯಿತು ಅಂತಲೇ ಹೇಳಬೇಕು. ಅಂತಹ ಚಿತ್ರ ಇದೀಗ ರಿಲೀಸ್ ಆಗಿ 3 ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಎಲ್ಲ ಕಡೆ ನಾವು ನೋಡ್ಬೋದು, ಡಿಜಿಟಲ್ ಮೀಡಿಯಾದಲ್ಲಾದರೂ ಆಗಿರ್ಬೋದು, ಮೀಡಿಯಾಗಳಲ್ಲಾದರೂ ಆಗಿರ್ಬೋದು, ಥಿಯೇಟರ್ ಮಾಲೀಕರ ಬಾಯಲ್ಲಾದರೂ ಆಗಿರ್ಬೋದು, ಪೇಪರ್ಸ್ನಲ್ಲಾದರೂ ಆಗಿರ್ಬೋದು. ನಾನಂತೂ ಇದುವರೆಗೂ ಭೈರತಿ ರಣಗಲ್ ಚಿತ್ರದ ಬಗ್ಗೆ ಒಂದೇ ಒಂದು ನೆಗೆಟಿವ್ ರಿವ್ಯೂವನ್ನು ನೋಡಿಲ್ಲ. ನೀವೇನಾದರೂ ನೋಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನಾನಂತೂ ನೋಡಿಲ್ಲ ಭೈರತಿ ರಣಗಲ್ ಚಿತ್ರದ ಬಗ್ಗೆ ಒಂದೇ ಒಂದು ನೆಗೆಟಿವ್ ವಾದವನ್ನು. ಹಾಗಾಗಿ ಚಿತ್ರ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಮೌತ್ ಪಬ್ಲಿಸಿಟಿ ಈ ಚಿತ್ರಕ್ಕೆ ಜಾಸ್ತಿ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಮುಂದೆ ನಿಂತ್ಕೊಂಡು ಜನ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟನ್ನು ತಗೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಸಿಂಗಲ್ ಸ್ಕ್ರೀನ್ ಓನರ್ಸ್ ಅಂದರೆ ಥಿಯೇಟರ್ಸ್ನ ಓನರ್ಗಳು ಮಾತನಾಡಿದ್ದನ್ನು ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಶೋ 10 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ. 10 ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆ. ಈಗ 10:15 ಜನ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ. ಯಾವ ಶೋಗೆ? ಮಧ್ಯಾಹ್ನ 1-1:30 ಶೋಗೆ. ಅಂದರೆ ಭೈರತಿ ರಣಗಲ್ನ ಜನ ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದನ್ನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾಲೀಕರೇ ಅವರ ಬಾಯಲ್ಲಿ ಹೇಳಿರುವಂಥದ್ದನ್ನು ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ. ಸೊ ಹೀಗಿರುವಾಗ ಭೈರತಿ ರಣಗಲ್ ಚಿತ್ರದ ಒಂದು ಕಲೆಕ್ಷನ್ ಎಷ್ಟಾಗಿರಬಹುದು? ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ, ಎಲ್ಲ ಕಡೆ ಟಿಕೆಟ್ ಸಿಗ್ತಾ ಇಲ್ಲ. ಲಾಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ ಅಂತೂ ಸಾಕಷ್ಟು ಜನ ಟಿಕೆಟ್ ಸಿಗ್ದಲೇ ಮನೆಗೆ ವಾಪಸ್ ಹೋಗಿರೋದನ್ನು ಸಹ ನಾವು ನೋಡಿದ್ದೀವಿ. ಹೀಗಿರುವಾಗ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಎನ್ನುವ ಲೆಕ್ಕಾಚಾರ ಸಾಕಷ್ಟು ಜನರಿಗಿರುತ್ತೆ. ನಾನು ಅಗೇನ್ ಈ ಕಲೆಕ್ಷನ್ ರಿಪೋರ್ಟನ್ನು ನಟ ಶಿವರಾಜ್ ಕುಮಾರ್ ಅವರಾಗಲಿ, ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರಾಗಲಿ, ಅಥವಾ ಚಿತ್ರತಂಡದ ಯಾವುದೇ ಮೆಂಬರ್ ಕೊಟ್ಟಿರುವಂತಹ ಕಲೆಕ್ಷನ್ ರಿಪೋರ್ಟ್ ಇದಲ್ಲ. ಇದು ಇಂಡಸ್ಟ್ರಿಯ ಟ್ರ್ಯಾಕರ್. ಅದರ ಜೊತೆಗೆ ಏನು ವಿತರಕರ ವಲಯದಲ್ಲಿ ಒಂದು ಚರ್ಚೆ ಆಗ್ತಿರುತ್ತಲ್ಲ, ಆ ಚರ್ಚೆ ಅದರ ಆಧಾರದ ಮೇಲೆ ಈ ಕಲೆಕ್ಷನ್ ರಿಪೋರ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲ ದಿನ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ ಮೊದಲ ದಿನ ಚಿತ್ರ 2.10 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಇನ್ನು ಎರಡನೇ ದಿನ 2.20 ಕೋಟಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಇನ್ನು ಮೂರನೇ ದಿನ 2.95 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಒಟ್ಟು ಭೈರತಿ ರಣಗಲ್ನ 3 ದಿನದ ಕಲೆಕ್ಷನ್ ಬರೋಬ್ಬರಿ 7.25 ಕೋಟಿ. ಫಸ್ಟು ಸ್ಟಾರ್ಟಿಂಗ್ನಲ್ಲಿ ರಿಲೀಸ್ ಆದಂತಹ ದಿನ ಎಲ್ಲ ಕಡೆ ಕಂಪ್ಲೀಟ್ ಅಂದರೆ 100% ಹೌಸ್ಫುಲ್ ಆಗಿರಲಿಲ್ಲ. 80-85% ಹೌಸ್ಫುಲ್ ಆಗಿತ್ತು. ಯಾಕಪ್ಪ ಅಂತಂದರೆ ಮೊದಲ ದಿನ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಶಿವಣ್ಣನ ಅಭಿಮಾನಿಗಳು ಚಿತ್ರವನ್ನು ನೋಡಿರ್ತಾರೆ. ಇನ್ನು ಎರಡನೇ ದಿನ, ಮೂರನೇ ದಿನ ವೀಕೆಂಡ್ ಆಗಿರೋದ್ರಿಂದ, ರಜಾ ದಿನಗಳು ಇದ್ದಿದ್ದರಿಂದ ಸಾಕಷ್ಟು ಜನ ಈ ಸಿನಿಮಾವನ್ನು ನೋಡಿದ್ದಾರೆ. ನಾನು ಅತಿಶಯೋಕ್ತಿಗಾಗಿ ಹೇಳ್ತಾ ಇಲ್ಲ. ಥಿಯೇಟರ್ನ ಮಾಲೀಕರೇ ಸ್ವತಃ ಹೇಳಿರುವಂತಹ ಮಾತನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವೀರೇಶ್ ಥಿಯೇಟರ್ ಓನರ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಭೈರತಿ ರಣಗಲ್ ಚಿತ್ರವನ್ನು ನೋಡೋದಕ್ಕೆ ಮಾರ್ನಿಂಗ್ ಶೋಗೆ ಮಗ ಬಂದರೆ ಮಧ್ಯಾಹ್ನದ ಶೋಗೆ ಅದೇ ಮಗ ಅಪ್ಪ, ಅಮ್ಮ, ಅಜ್ಜಿ, ಅಕ್ಕ, ತಂಗಿ ಎಲ್ಲರನ್ನೂ ಕರ್ಕೊಂಡ್ಬರ್ತಾ ಇದ್ದಾನೆ. ಅಷ್ಟೊಂದು ಫ್ಯಾಮಿಲಿ ಆಡಿಯನ್ಸ್ ಕೂಡ ಇಷ್ಟಪಡುವಂತಹ ಚಿತ್ರ ಇದಾಗಿರೋದ್ರಿಂದ ಶುಕ್ರವಾರ ರಿಲೀಸ್ ಆದಂತಹ ಈ ಚಿತ್ರ ಶನಿವಾರ ಹಾಗೂ ಭಾನುವಾರ ಒಳ್ಳೆ ಕಲೆಕ್ಷನನ್ನು ಮಾಡಿಕೊಂಡು ಓವರಾಲ್ ಈ 3 ದಿನದಲ್ಲಿ ನಾನು ಆಗಲೇ ಹೇಳ್ದಂಗೆ 7.25 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಇನ್ನು ಏರಿಯಾವಾರು ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಲೆಕ್ಷನನ್ನು ಮಾಡಿಕೊಂಡಿದೆ ಅನ್ನೋದನ್ನು ನಾವು ನೋಡೋದಾದರೆ ಬೆಂಗಳೂರು, ಕೋಲಾರ, ತುಮಕೂರಿನಲ್ಲಿ 1.5 ಕೋಟಿ ರೂಪಾಯಿ. ಇದು 3ನೇ ದಿನದ ಲೆಕ್ಕಾಚಾರ, ಭಾನುವಾರದ ಲೆಕ್ಕಾಚಾರ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರು, ಕೋಲಾರ, ತುಮಕೂರಿನಲ್ಲಿ 1.5 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದ್ರೆ. ಮಂಡ್ಯ, ಮೈಸೂರು, ಮಡಿಕೇರಿ, ಹಾಸನಲ್ಲಿ 60 ಲಕ್ಷ ರೂಪಾಯಿ. ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ 29 ಲಕ್ಷ ರೂಪಾಯಿ. ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ 21 ಲಕ್ಷ ರೂಪಾಯಿ. ಹೈದರಾಬಾದ್, ಕರ್ನಾಟಕ ಭಾಗದಲ್ಲಿ 11 ಲಕ್ಷ ರೂಪಾಯಿ. ಹುಬ್ಬಳ್ಳಿ ಭಾಗದಲ್ಲಿ 16 ಲಕ್ಷ ರೂಪಾಯಿ. ಒಟ್ಟು 2.
9.5 ಕೋಟಿ ರೂಪಾಯಿ ಕಲೆಕ್ಷನ್ನನ್ನು ಈ ಚಿತ್ರ ನಿನ್ನೆ ಸಂಡೇ ಮಾಡಿಕೊಂಡಿದೆ. ಇವತ್ತು ಕೂಡ ಸಾಕಷ್ಟು ಕಡೆಗಳಲ್ಲಿ ಕರ್ನಾಟಕದಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಭೈರತಿ ರಣಗಲ್ ಚಿತ್ರ ಕಾಣ್ತಾ ಇದೆ. ಈ ಸಕ್ಸಸ್ಸನ್ನು ನೋಡಿದ ನಂತರ ಈ ಚಿತ್ರವನ್ನು ತೆಲುಗು ಹಾಗೂ ತಮಿಳಿನಲ್ಲೂ ಸಹ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೋತಾ ಇದೆ. ಆದಷ್ಟು ಬೇಗ ಚಿತ್ರತಂಡ ಈ ಕೆಲಸವನ್ನು ಮಾಡಬೇಕು. ನಟ ಶಿವರಾಜ್ ಕುಮಾರ್ ಅವರು ಈ ಕೆಲಸವನ್ನು ಮಾಡಬೇಕು, ನರ್ತನ್ ಅವರು ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಆಶಯ ಕೂಡ. ಯಾಕಂತಂದರೆ ಕನ್ನಡದಲ್ಲಿ ಇಷ್ಟೊಂದು ಮಟ್ಟಕ್ಕೆ ಸಕ್ಸಸ್ಸನ್ನು ಕೊಟ್ಟಂತಹ ಈ ಚಿತ್ರ 1 ವಾರ 2 ವಾರ ಕಳೆದ ಮೇಲೆ ನಾವು ಬರ್ತೀವಿ ಅಂತಂದರೆ ಅದು ತುಂಬ ಹಳೇದಾಗಿಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಿಕ್ಕ 2 ಭಾಷೆಗಳಲ್ಲಿ ಏನು ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಆಲೋಚನೆಯನ್ನು ಮಾಡ್ತಾ ಇದ್ದಲ್ಲ, ಆ ಆಲೋಚನೆಯನ್ನು ನಿಜ ಆಗೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ. ಏನನ್ಸುತ್ತೆ ನಿಮಗೆ ಈ ಕಲೆಕ್ಷನ್ ರಿಪೋರ್ಟನ್ನು ನೋಡ್ತಾ ಇದ್ದರೆ ಹಾಗೂ ಭೈರತಿ ರಣಗಲ್ ಸಿನಿಮಾವನ್ನು ನೋಡಿದ ಮೇಲೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.